ಹೀಗೆ ಗೀತಾಗ್ ಮಾನವ ಹೋಗೋ ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ನನಗಾಗ್ತಾ ಇರೋದು ಸಂತೋಷದ ಎಂಗೇಜ್ಮೆಂಟ್. ಇದನ್ನೆಲ್ಲ ನೋಡಿದ್ರೆ ನಿಮ್ಗೇನ್ ಅನ್ಸುತ್ತೆ ಗಾಯ್ಸ್? ಮಗ ನೀನ್ ಏನ್ ಮಾಡಿದ್ರು ಸೈ ಅನ್ನೋ ಸುಖವಾದ ಜೀವನ ನಿನ್ ಜೊತೆಗೆ ಇದೆ ಅನ್ಸುತ್ತೆ ಮಗ. ಹಾ, ಸುಖವಾದ ಸಂಸಾರ ನನ್ನ ಜೊತೆಗೆ ಇದೆ. ಆದ್ರೆ ನನ್ನ ಸೇಡಿನ ಗೀತಾ ಯಾವ ಪರಿಸ್ಥಿತಿಯಲ್ಲಿದ್ದಾಳೆ ಅನ್ನೋ ವಿಚಾರ ಮಾತ್ರ ನನ್ನ ಕಿವಿಗೆ ಬೀಳ್ತಾ ಇಲ್ಲ ನೋಡ. ಅದ್ರ ಬಗ್ಗೆ ಯೋಚನೆ ಬೇಡ ಮಗ. ಆ ಸಿಹಿ ಸುದ್ದಿನ ನಾವು ತಗೊಂಡ್ ಬಂದಿದ್ದೀವಿ. ಏನ್ರೋ ಅದು? ವಿಜಯ್, ಆ ಗೀತಾನ ಅವರಪ್ಪ ಮನೆಯಿಂದ ಆಚೆ ಹಾಕಿದ್ದಾರೆ. ಅಂದ್ರೆ ಅವರಪ್ಪ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದ. ಮನೆಗೆ ಬಂದು ಮಗಳಿಗೆ ಚಾರ್ಜ್ ಮಾಡಿ ಈ ಮನೆ ಮರ್ಯಾದೆ ತೆಗೆದು ನಿನಗೆ ಮನೇಲಿ ಜಾಗ ಇಲ್ಲ ಅಂದ. ಹಾಗಾದ್ರೆ ಗೀತಾ ಕರೆಕ್ಟ್ ಆಗಿ ಅಲ್ಲೆಲ್ಲೋ ಬೀದಿಲ್ ಬಿದ್ದಿರ್ತಾಳೆ. ಈಗ ಅವಳು ಒಂಟಿ, ಕಣ್ಣೀರೊಳಗೆ ಜಂಟಿ, ದುಃಖ ಅವಳಿಗೆ ಫ್ರೆಂಡ್ ಆಗಿರುತ್ತೆ ಮಗ. ಇದನ್ನೆಲ್ಲ ಕೊಟ್ಟ ನಾನು ನಿಜವಾದ ಗಂಡಸು ಕಣ. ನನ್ನ ಎದುರು ನಿಂತವ್ರ ಪರಿಸ್ಥಿತಿ ಯಾವತ್ತು ಬಾಗಿ ನಿಂತವ್ರು ಮಾತ್ರ ಬಚಾವಾಗ್ತಾರೆ. ತಿರುಗಿ ಬಿದ್ದವರು ತಾಳ ಪಾತಾಳಕ್ಕೆ ಸೇರ್ತಾರೆ. ಮಗ, ಅವ್ಳು ಇನ್ನ ಹೊಳೈಕೊಬೇಕಂದ್ರೆ ಆ ವಿಡಿಯೋನ ಫುಲ್ಲು ವೈರಲ್ ಮಾಡ್ಬಿಟ್ರೆ ಹೆಂಗಿರುತ್ತೆ? ಬೇಡ ಕಣ. ಅವಳು ಮುಂದಿನ ಹೆಜ್ಜೆ ನೋಡ್ಕೊಂಡು ಅವಳು ಎಲ್ಲಿಗೆ ರೀಚ್ ಆಗ್ತಾಳೋ ಅಲ್ಲಿಗೆ ಆ ವಿಡಿಯೋ ಕಳ್ಸಿದ್ರೆ ಸಾಕು. ಒಟ್ಟಿನಲ್ಲಿ ಆ ಗೀತಾ ಎಲ್ಲಿ ಹೆಜ್ಜೆ ಇಡ್ತಾಳೋ ಅಲ್ಲಿ ಅವಳು ಕಾಲು ಕೆಳಗಡೆ ಮುಳ್ಳಿರ್ಬೇಕು. ಆಗ್ಲೇ ಸಾಯೋ ತನಕ ಸಂಕಟ ಅನ್ಭವಿಸೋಕೆ ಸಾಧ್ಯ. ಹಾಗಾದ್ರೆ ನೀನ್ ಅವಳನ್ನ ಇನ್ನು ಕಾಡ್ಬೇಕು ಅಂತ ಫಿಕ್ಸ್ ಆಗಿದ್ಯಾ? ಗೀತಾ ಪಾಲಿಗೆ ನನ್ನ ಆಟ, ನನ್ನ ಕಾಟ ಯಾವತ್ತಿಗೂ ಪರ್ಮನೆಂಟ್ ಆಗಿರುತ್ತೆ. ಗೋಳು ಅನ್ನೋದು ಅವಳು ಇಡೀ ಜನ್ಮ ಅನುಭವಿಸ್ಬೇಕಾಗತ್ತೆ. ನಾನು ಕೊಡಬೇಕಾದ ನಿರಂತರ ಉಡುಗೊರೆ ಪ್ರತಿ ದಿನ ಪ್ರತಿ ಕ್ಷಣ ಗೀತಾಗೆ ಸಲ್ತಾ ಇರುತ್ತೆ. ಸಾಯೋ ತನಕ ಗೀತಾ ಫ್ರೆಂಡು ಸೋಲೆ. ಇದು ಗೀತಕ್ಕ ಅಲ್ವಾ? ಗೀತಕ್ಕ, ಓ ಪುಷ್ಪ, ಹೇಗಿದ್ಯಮ್ಮ? ಅಕ್ಕ, ನಿನ್ನಿಂದ ನಾನು ಇವತ್ತು ಚೆನ್ನಾಗಿದ್ದೀನಿ. ಹೆಣ್ಣು ಹುಟ್ಟಿ ಮನೆ ಹಾಳು ಮಾಡಿದ್ಲು ಅಂತ ಕುಡಿದು ಬಂದು ಹೊಡಿತಿದ್ದ ಅಪ್ಪನಿಗೆ ನಾನು ದುಡ್ದಿದ್ದ ದುಡ್ಡಲ್ಲಿ ಆಪ್ರೇಷನ್ ಆಯಿತು. ಬದುಕಿ ಕಣ್ಬಿಟ್ಟ ಅಪ್ಪ, ನೀನು ನನ್ನ ಪಾಲಿನ ದೇವತೆ ಕಣೆ, ಪ್ರಾಣ ಉಳಿಸ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು ಅಂತ ಕಾಲಿಗೆ ಬೀಳೋಕೆ ಬಂದ್ಬಿಟ್ರಕ್ಕ. ಆ ಸಮಯದಲ್ಲಿ ನನ್ನ ಕಣ್ಮುಂದೆ ಕಂಡಿದ್ದು ನೀನಕ್ಕ. ಬಿಟ್ಟಿದ್ದೋದನ್ನ ಮುಂದುವರ್ಸು ಅಂತ ಬಲವಂತ ಮಾಡಿ ಪರೀಕ್ಷೆ ಕಟ್ಟಿಸ್ದೆ, ಪಾಠ ಹೇಳ್ದೆ. ಆ ಕೆಲ್ಸದ ಸಂಬಳ ಅಪ್ಪನ ಪ್ರಾಣ ಉಳಿಸ್ತು ಅಂದ್ರೆ ನಿಜವಾದ ದೇವ್ರು ನೀನಕ್ಕ. ನೀನ್ ಕೊಟ್ಟಿದ್ದ ಸ್ಫೂರ್ತಿಯಿಂದ ಬದುಕಬೇಕು ಅನ್ನೋ ಛಲ ಬಂತು. ಸಮಸ್ಯೆಗಳು ತೀರ್ತು. ಇವತ್ತು ನಾನು ಜೀವನದಲ್ಲಿ ಎದ್ದು ಗೆದ್ದು ನಿಲ್ಲೋ ಹಾಗಾಯ್ತು. ನೀನ್ ಇದ್ ಕಡೆ ಗೆಲ್ವಕ್ಕ, ನನಗೆ ಆಶೀರ್ವಾದ ಮಾಡಿ. ಪುಷ್ಪ, ಎದಳಮ್ಮ, ಏನ್ ಮಾಡ್ತಿದ್ಯಾ? ಈ ಗೆಲುವು ನಿಮ್ಮಿಂದಲೇ ಅಕ್ಕ. ಬರ್ತೀನಕ್ಕ, ಹೋಗ್ಬಾ. ನಾನು ಇದ್ ಕಡೆ ಗೆಲುವು ಅಂತ ಹೇಳೋಗ್ತಿದ್ದಾಳೆ, ಆದ್ರೆ ನನ್ನ ಬದುಕಿ ಬೀದಿಗೆ ಬಿದ್ದಿದೆ. ನಾನು ಕೊಟ್ಟ ಸ್ಫೂರ್ತಿ ಪುಷ್ಪ ಬದುಕನ್ನ ಕಟ್ಕೊಟ್ಟಿದೆ, ಆದ್ರೆ ನನ್ನ ಬದುಕು, ಅವಳು ಎದ್ದು ಗೆದ್ದವಳು, ನಾನು ಬಿದ್ದು ಸೋತವಳು. ನನ್ನಿಂದ ಅವಳು ಪಡ್ಕೊಂಡಿದ್ದು ಛಲ, ಆದ್ರೆ ನಾನು ಕಳ್ಕೊಂಡಿರೋದು ಬಲ. ಈಗ ನನ್ನ ಮುಂದೆ ಏನೂ ಇಲ್ಲ, ಯಾರೂ ಇಲ್ಲ. ಈಗ ನಾನು ಏನ್ ಮಾಡ್ಬೇಕು?
ಸುಶೀಲಾ, ಹೇಳ್ರಿ, ನನ್ನ ಮಗಳನ್ನೇನು ಮಾಡಬೇಕು? ಉತ್ತರ ಕೊಡಿ. ನಿನ್ನ ಮನಸ್ಸಿನಲ್ಲಿ ಮಗಳು ಅನ್ನೋ ಮಮಕಾರನ್ನ ಇನ್ನೂ ಇಟ್ಕೊಂಡಿದ್ಯಾ. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋ ಕಾರಣ ನಿನ್ನ ಕಾಡ್ತಾ ಇದೆ. ಅದನ್ನ ಬಿಟ್ಬಿಡು ಸುಶೀಲಾ. ಕಣ್ಣೀರು ನಿಲ್ಲುತ್ತೆ, ಮನಸ್ಸು ಹಗುವಾಗುತ್ತೆ. ಅದಷ್ಟು ಸುಲಭನ ರೀ? 9 ತಿಂಗಳು ಅವಳನ್ನ ಹೊತ್ತು ಹೆತ್ತು ಸಾಕಿದೇನ್ರಿ. ಹೆಂಗರ್ಲು ಡೈಲಾಗ್ಗಳು ಬೇಕಾಗಿಲ್ಲ ಸುಶೀಲಾ. ಹುಟ್ಟೋರ್ನ ಯಾರೋ ಒಬ್ರು ಹೊರಲೇಬೇಕಾಗತ್ತೆ, ಹೆರ್ಲೇಬೇಕಾಗತ್ತೆ. ಹುಟ್ಟೋರ್ನ ಹೊಟ್ಟೆ ಹೊರುತ್ತೆ, ಸತ್ತೋರ್ನ ಹೆಗಲು ಹೊರುತ್ತೆ. ಎರಡೂ ಭಾರ ಇಳಿಸ್ಕೊಳ್ಳೋ ಕೆಲಸನೇ. ಅದಕ್ಕೆ ನಿನ್ನ ಹೃದಯದಿಂದ ಭಾವನೆಗಳನ್ನ ಇಳಿಸು, ಅಳಿಸು. ನೆಮ್ಮದಿ ಸಿಗುತ್ತೆ, ಮನಸ್ಸು ನಿರಾಳವಾಗುತ್ತೆ ಸುಶೀಲಾ. ಅಂದ್ರೆ ಎಲ್ಲ ಬರೀ ಭಾವನೆಗಳಷ್ಟೇನಾ? ಬಂಧಗಳು ಯಾವುದು ಇಲ್ವಾ? ಸುಮ್ಮನೆ ಮಗಳು ಅನ್ನೋ ಭಾವನೆಗೆ ಬಲಿಯಾಗಬೇಡ ಸುಶೀಲಾ. ನನ್ನನ್ನು ಸಿಕ್ಕಾಕಿಸ್ಬೇಡ. ಅಂದ್ರೆ ನಿಮ್ಮ ಮರ್ಯಾದೆ, ನಿಮ್ಮ ಪ್ರತಿಷ್ಠೆ, ನಿಮ್ಮ ಗೌರವ ಇದೆಲ್ಲ ಭಾವನೆಗಳೇ ತಾನೆ? ಹಾಗಾದ್ರೆ ಅದನ್ನ ಬಿಟ್ಕೊಡಿ, ಅದನ್ನ ಬಲಿ ಕೊಡಿ. ಸಮಾಜದಲ್ಲಿ ನನ್ನ ಮರ್ಯಾದೆ ಏನಾಗುತ್ತೆ, ನನ್ನ ಗೌರವ ಏನಾಗುತ್ತೆ ಅನ್ನೋ ನಿಮ್ಮ ಭಾವನೆಗೆ ನನ್ನ ಮಗಳ ಗೀತ ತಪ್ಪಲಿಯಾಗಿ ಬೀದಿಲ್ ಬೀಳ್ಬೇಕಾ? ಮುಚ್ಚೆ ಬಾಯಿ. ಗೀತಾ ಅನ್ನೋದು ಮುಗಿದು ಹೋದ ಅಧ್ಯಾಯ. ಅದನ್ನ ಬೇರೆ ಬೇರೆ ಆಂಗಲ್ ಅಲ್ಲಿ ಮಾತಾಡಿ ತಲೆ ಕೆಡಿಸ್ಬೇಡ. ಮಗಳ ತಾಳಿನ ಅಂತ ಕೇಳಿದಾಗ ತಾಳಿ ಅಂತ ಒಪ್ಕೊಂಡಿದ್ಯಾ? ತೆಪ್ಪ ಬಿತ್ತು. ಕಷ್ಟ ಆಗತ್ತೆ ರೀ. ಹೆಣ್ಣಿನ ಕಷ್ಟ ನಿಮಗೇನ್ರಿ ಅರ್ಥ ಆಗತ್ತೆ? ಕಷ್ಟ ಅಂದ್ರೆ ಕಷ್ಟ ಅಷ್ಟೇ. ಅದರಲ್ಲಿ ಹೆಣ್ಣಿನ ಕಷ್ಟ ಗಂಡಿನ ಕಷ್ಟ ಅಂತ ಏನಿರೋದಿಲ್ಲ. ಈಗ ನನ್ನ ಏನ್ ಮಾಡು ಅಂತೀರಾ? ನಿನಗೆ ಎಷ್ಟು ಬೇಕೋ ಅಷ್ಟು ಅಳು. ಅದನ್ನ ತಡೆಯೋ ಪಾಪದ ಕೆಲಸಕ್ಕೆ ನನ್ನ ಕೈ ಹಾಕೋಲ್ಲ. ಆದ್ರೆ ಗೀತನ ವಿಚಾರಕ್ಕೆ ಇನ್ನೊಂದ್ಸರಿ ಮನೇಲಿ ನೀನು ಅಳಬಾರ್ದು. ನೀನೇನಾದ್ರೂ ಹತ್ರೆ ನಾನು ಹೊಡೆಯೋ ಪಾಪಕ್ಕೆ ಕೈ ಹಾಕಬೇಕಾಗತ್ತೆ. ಎಂತ ಮಾತಾಡ್ತಿದ್ದೀರಾ ರೀ? ನಿನ್ನ ಭಾವನೆಗಳಿಗೆ ಬೆಲೆ ಕೊಡ್ತಾ ಇದ್ದೀನಿ ಕಣೆ. ಸ್ವಾತಂತ್ರ್ಯ ಕೊಟ್ಟಿದ್ದೀನಿ. ಅಳು. ಪಾಪ ಮಗಳು ಸತ್ತ ದಿನ ತಾಯಿ ಹೇಳೋದು ಸಹಜ. ಅದಕ್ಕೆ ನಿನಗೆ ಇವತ್ತು ಅಳೋದಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ. ನಿನಗೆ ಎಷ್ಟು ಬೇಕಷ್ಟು ಅಳು. ಮನಸ್ಸಿನ ದುಃಖನ ಕರಗಿಸ್ಕೊಂಡ್ಬಿಡು. ನೋಡು ಸುಶೀಲಾ, ಇನ್ನೊಂದ್ಸಲಿ ಈ ವಿಷಯಕ್ಕೆ ಕಮಕ್ಕಿಮಕ್ಕಂದ್ರೆ ನನ್ನ ಹೆಣ ನೋಡ್ಬೇಕಾಗತ್ತೆ. ಅಲ್ವೇ ಗೀತಾ, ನಿಮ್ಮಪ್ಪಂಗೆ ಹೃದಯನೇ ಇಲ್ವಾ? ನೊಂದಿರೋಳು ನೀನು, ಒದ್ದಾಡ್ತಿರೋಳು ನೀನು, ನಿಮ್ಮಪ್ಪನ್ನ ಉಳಿಸ್ಕೊಂಡಿರೋಳು ನೀನು. ಈಗ ನೋಡಿದ್ರೆ ಅವರು ನಿನ್ನ ಮನೆಯಿಂದ ಹೊರಗಾಕಿದ್ದಾರೆ. ನೋಡ ಕಣ್ಣಿಗೆ ಕಾಯಿಲೆ ಬಂದ್ರೆ ಕನ್ನಡಿ ಕೂಡ ಕಾಣೋ ಪ್ರತಿಬಿಂಬನ ಬೇರೆ ತರ ತೋರ್ಸುತ್ತೆ. ಏನ್ ಮಾಡಕ್ಕಾಗುತ್ತೆ? ಈಗೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಶರಣ್ಯ. ಆದ್ರೆ ಏನು ಹೊಳಿತಾನೆ ಇಲ್ಲ. ಈಗ ನನ್ ಪಾಲಿಗೆ ನಂದೇ ಆದಂತ ವಿಳಾಸ ಇಲ್ಲ, ನನ್ ಪಾಲಿಗೆ ಯಾರು ಇಲ್ಲ. ನಾವಿಲ್ವಾ? ಅದಕ್ಕೆ ಅಲ್ವನ್ರೆ ನನ್ ಕತೆನೆ ಬಂದು ನಿಮ್ಮ ಹತ್ರ ಹೇಳ್ತಿರೋದು. ತಲೆ ಕೆಡ್ಸ್ಕೋಬೇಡ್ವೆ, ನಾನ್ ಮನೇಲಿ ಮಾತಾಡ್ತೀನಿ. ಮೇಲ್ಗಡೆ ಒಂದ್ ಸಪ್ರೇಟ್ ರೂಮ್ ಇದೆ, ಅಲ್ಲಿ ನೀನ್ ಆರಾಮಾಗಿರ್ಬೋದು. ಮುಂದಿಂದು ಆಮೇಲೆ ಪ್ಲಾನ್ ಮಾಡ್ಕೊಳ್ಳೋಣ. ಕರ್ದಿದ್ದಕ್ಕೆ ಥ್ಯಾಂಕ್ಸ್ ಶರಣ್ಯ. ಆದ್ರೆ ನಾನ್ ನಿಮ್ಮನೆಗೆ ಬರೋಕ್ ಆಗೋದಿಲ್ಲ. ಓ
ನಮ್ಮನೆಗೆ ಬರ್ತೀಯಾ? ಯಾರ ಮನೆಗೂ ಬರಕ್ಕಾಗಲ್ಲ, ಎಲ್ಲೋಗೂ ಇರಕ್ಕಾಗಲ್ಲ. ಯಾಕಂದ್ರೆ ಆ ವಿಜಯ ಗೆಸ್ಟ್ ಹೌಸ್ ವಿಡಿಯೋನ ಎಲ್ರ ಮೊಬೈಲ್ಗೂ ಕಳ್ಸಿರ್ತಾನೆ. ನಾನು ಎಲ್ಲೇ ಹೋದ್ರು ನಾನು ನೆಮ್ಮದಿಯಾಗಿ ಇರಬಾರ್ದು ಅನ್ನೋದೇ ಅವನ ಉದ್ದೇಶ. ಅದನ್ನೆಲ್ಲ ನಾವು ನಂಬ್ತೀವಿ ಗೀತಾ. ನೀನ್ ನಮ್ಮ ಮನೇಲಿ ಆರಾಮಾಗಿರ್ಬೋದು. ನೀನ್ ನಂಬೋದು, ಆದ್ರೆ ನಿಮ್ ಮನೆಯವರು, ನಿಮ್ ಮನೆ ಅಕ್ಕಪಕ್ಕದವರು ಕೆಟ್ಟದನ್ನ ಹೇಳೋಕೆ ನಾಲ್ಗೆ ಒಂದ್ ಸಾಕು, ಆದ್ರೆ ನಂಬೋ ಕಿವಿಗಳು ಸಾವಿರಾರು ಇರುತ್ತೆ. ಹಾಗಾದ್ರೆ ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ ಗೀತಾ? ಗೊತ್ತಿಲ್ಲ ಕಣೆ, ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಆದ್ರೆ ಉತ್ತರನೇ ಸಿಗ್ತಿಲ್ಲ. ಸ್ವಾಭಿಮಾನ ಸಾಯಿಸ್ಕೊಂಡು ಊರ್ ಬಿಡ್ಬೇಕಾ, ಅಥವಾ ಗೊತ್ತಿಲ್ದಿರೋ ಊರ್ಗೋಗಿ ಹೊಸ ಬದುಕು ಶುರು ಮಾಡ್ಬೇಕಾ, ಅಥವಾ ಅದೇ ಸ್ವಾಭಿಮಾನನ ನೆಚ್ಕೊಂಡು ಇಲ್ಲೇ ನೆಲೆ ನಿಂತು ಈ ಅವಮಾನಗಳನ್ನ ಸಹಿಸ್ಕೊಂಡು ಇಲ್ಲೇ ಒಂಟಿಯಾಗಿ ಬದುಕ್ಬೇಕಾ? ಯಾವ ಕಡೆ ನಡಿಬೇಕು ಅನ್ನೋದು ನಿಜಕ್ಕೂ ಗೊತ್ತಾಗ್ತಿಲ್ಲ ಕಣ್ರೆ. ಬರಬೇಕು ಬರಬೇಕು ಪುರೋಹಿತರು ನಿಮ್ಗೋಸ್ಕರ ಆವಾಗಿಂದ ಸಾಯ್ತಾ ಇದ್ದೀನಿ, ಅಲ್ಲ ಇದೇನದು ಕಾಯ್ತಾ ಇದ್ದೀನಿ. ಕ್ಷಮಿಸಿ, ತಡ ಆಯ್ತು. ನಿಮ್ಗೂ ತಡ ಆಯ್ತು, ನಿಮ್ಗೋಸ್ಕರ ಕಾದು ಕಾದು ಈ ಜೀವ ಬಡ ಆಯ್ತು. ನಾನು ತಂಗೆ ಮೊಳ್ಳೆ ಕೀ ಕೊಟ್ಟ ಬೊಂಬೆ ತರ ಆವಾಗಿಂದ ಒಂದೇ ಮಾತು, ಅಣ್ಣ ಪುರೋಹಿತರು ಬಂದ್ರ ಪುರೋಹಿತರು ಬಂದು ನೋಡಿ ಸೇಮ್ ಡೈಲಾಗ್. ಇನ್ ಟೈಮ್ ಎಂಟ್ರಿ ಕೊಟ್ಟಿದ್ದಾರೆ, ಮಾತಾಡ ತಂಗೆವ. ನಮಸ್ತೆ. ಓ ಮಂತ್ರಿಗಳೇ ನಮಸ್ತೆ. ನಮಸ್ಕಾರ. ನಿಮ್ಮನೆ ಕಾರ್ಯ ಇಷ್ಟು ಸರಳವಾಗಿ ನಡೀತಿದೆ ಅಂದ್ರೆ ಆಶ್ಚರ್ಯವಾಗ್ತಿದೆ. ಸರಳತೆ ಅನ್ನೋದು ಈ ಸಮಾಜಕ್ಕೆ ಕೊರೋನಾ ಕಲಿಸಿರೋ ಒಂದು ದೊಡ್ಡ ಪಾಠ. ನಡೆಯೋ ಕಾರ್ಯಕ್ರಮಗಳು ಶಾಸ್ತ್ರೋತ್ತವಾಗಿ ನಡಿಬೇಕೆ ಹೊರತು ತೋರುಗಾರಿಕೆ ಆಗ್ಬಾರ್ದಲ್ವೇ? ಸಾವಿರಕ್ಕೊಂದು ಮಾತು ಬಿಡಿ ಸರ್. ಎರಡನೇ ಮಾತು ನಾನು ಆಡ್ಬೋದಾ ಪುರೋಹಿತ್ರೆ? ಈಗ ನಡೀತಿರೋ ಶುಭ ಕಾರ್ಯದಲ್ಲಿ ನಿಮ್ಮ ಮಾತು ಎರಡನೇ ಮಾತಾಗೋಕೆ ಹೇಗೆ ಸಾಧ್ಯ? ನೀವೇ ಪ್ರಥಮ, ನಮ್ದೇನೇ ಇದ್ರು ಓಂ ಪ್ರಥಮ. ಪುರೋಹಿತ್ರೆ, ಇಲ್ಲಿ ನಿಶ್ಚಿತಾರ್ಥಕ್ಕೆ ಎಲ್ಲ ಸಿದ್ಧ ಮಾಡಿದ್ ನಾನೇ. ಈಗಲೇ ಏನಾದರೂ ತಪ್ಪಿದ್ರೆ ಹೇಳ್ಬಿಡಿ, ಆಮೇಲೆ ಎಲ್ಲರ ಮುಂದೆ ನಂಗೆ ಬೈಗುಳ ಪ್ರಸಾದ ಬೇಕಾಗಿದೆ. ಅಲ್ಲೇ ಚಿಂಟು ಮರಿ, ನನ್ನ ತಂಗಮ್ಮ ಹೇಳಿದ ಪ್ರಕಾರನೇ ನೀನೆಲ್ಲ ಕೆಲಸ ಮಾಡಿರ್ಬೇಕಾದ್ರೆ ಯಾರು ನಿನ್ನನ್ನು ಬೈಯಕ್ಕೆ ಸಾಧ್ಯ? ಇಷ್ಟಕ್ಕೂ ಈ ನಡೀತಿರೋ ಕಾರ್ಯಕ್ರಮನ ಹಾಡಿಗೆ ಶ್ರುತಿ ಹಿಡ್ದಿರೋದು ನಿಮ್ಮ ಅಮ್ಮ ತಾನೇ? ಶ್ರುತಿ ಹಿಡ್ದಿರೋದೇನೋ ಅಮ್ಮನೇ, ಆದರೆ ಆಮೇಲೆ ತಪ್ಪಾಗಿದೆ ಅಂತ ಮತ್ತೆ ಹಿಡ್ಕೊಳ್ಳೋದು ಅಮ್ಮನೇ. ಅದಕ್ಕೆ ಮೊದಲೇ ಹೇಳ್ತಿರೋದು ಮಾಮ. ಎಲ್ಲನೂ ಸರಿಯಾಗಿದೆ, ಒಂದು ಗಣೇಶನ ಫೋಟೋನೋ ಅಥವಾ ಮೂರ್ತಿನೋ ತಂದಿಟ್ಬಿಡಿ. ಅವನ್ ಶುರು ಅಂದಮೇಲೆ ತಾನೇ ಮುಂದಿನ ಹೆಜ್ಜೆ. ನನ್ನ ಮಗನ ಹೆಜ್ಜೆಗೆ ಹೆಜ್ಜೆ ಜೋಡಿಸೋ ಸಮಯ ಇದು. ನೀವು ಕೆಲಸ ಶುರು ಮಾಡ್ಕೊಳ್ಳಿ ಪುರೋಹಿತ್ರೆ. ಆಯ್ತು ತಾಯಿ, ಹೆಣ್ಣಿನ ಕಡೆಯವರು ಬಂದ್ರೆ ಬರ್ತಾರೆ, ಬಂದೇ ಬರ್ತಾರೆ. ನೀವು ಓಂ ಅಂತ ಶುರು ಹಚ್ಕೊಳ್ಳಿ, ಅವ್ರು ಅಷ್ಟರಲ್ಲಿ ಹೋಮಲ್ಲಿ ಇರ್ತಾರೆ. ಮದುವೆ ಗಂಡು? ನಿಶ್ಚಿತಾರ್ಥದ ಗಂಡು ಅನ್ನಿ, ಯಾಕೆಲ್ರು ಮದುವೆ ಮದುವೆ ಅಂತ ಇದೀರಾ?